ಬೇಳೆ ಕುದ್ದಿದೆ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕಿದ್ದೀನಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ರಸಯು ರಂಗೋಲಿ ಚಾನಲ್. ನಾನು ಇವತ್ತು ಡಾಬಾ ಸ್ಟೈಲ್ ಅಥವಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ದಾಲ್ ತಡ್ಕ ಹೇಗೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಓಕೆ, ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಬಟ್ಲು ತೊಗರಿಬೇಳೆ ಹಾಕಿದ್ದೀನಿ ಮತ್ತು ಅರ್ಧ ಬಟ್ಲು ಹೆಸರುಬೇಳೆ ಹಾಕಿದ್ದೀನಿ. ಸೊ ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡೂ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಅದಕ್ಕೆ 4ರಿಂದ 5 ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹೆಸಳು ಹಾಕ್ತಾಯಿದ್ದೀನಿ. ಅದಕ್ಕೆ ಮತ್ತು 2ರಿಂದ 3 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಸೊ ಮೆಣಸಿನ್ಕಾಯಿ ಇದರಲ್ಲೇ ಹಾಕಿದ್ರೆ ಚೆನ್ನಾಗಿರುತ್ತೆ, ಕುದ್ಬಿಡುತ್ತೆ ಅಂತೇಳಿ, ಕುಕ್ಕರಲ್ಲಿ ಬೇಗ ಬೇಯುತ್ತೆ ಅಂಥೇಳಿ ಹಾಕ್ತಾಯಿರೋದು. ಸೊ ಇದನ್ನು ಕುಕ್ಕರಲ್ಲಿ ಮುಚ್ಚಿಬಿಟ್ಟು ಇವಾಗ ಅದನ್ನು ಗ್ಯಾಸ್ ಸ್ಟವ್ ಮೇಲೆ ಇಡಬೇಕು. ವಿಸಿಲ್ ಇಟ್ಬಿಟ್ಟು ಇಡಬೇಕು. ಒಂದು 2ರಿಂದ 3 ವಿಸಲ್ ಬೀಸಿದ್ರೆ ಆಗಿರುತ್ತೆ, ನೋಡ್ಬೋದು. ಸೊ ನಾನು 3 ವಿಸಲ್ ಇದು ಮಾಡಿದ್ದೀನಿ. 3 ವಿಸಲ್ ಆದ ತಕ್ಷಣ ಬೇಳೆ ಚೆನ್ನಾಗಿ ಕುದ್ದಿದೆ. ಸೊ ಸಣ್ಣದಾಗಿದೆ. ಹಸಿರುಬೇಳೆ ಮತ್ತು ತೊಗರಿಬೇಳೆ ಎರಡು ಮಿಕ್ಸ್ ಮಾಡಿದ್ದೀನಲ್ಲ, ಚೆನ್ನಾಗಿ ಕುದ್ದಿದೆ. ಇವಾಗ ನೀವು ಒಂದು ಸ್ಪೂನ್ ತೊಗೊಂಡು ಕೈ ಆಡಿಸ್ಕೋಬೋದು. ಕುದ್ದಿದೆ ಅಲ್ವಾ. ಸೊ ಮೆಣಸಿನ್ಕಾಯಿ ಜಸ್ಟ್ ಬೇಯ್ದಿರುತ್ತೆ, ಅದು ಸಣ್ಣದಾಗಿರಲ್ಲ. ಸೊ ಬೇಳೆ ಹೊಟ್ಟಿರುತ್ತೆ ಅಲ್ವಾ, ಅದನ್ನು ತೊಗೊಂಡು ಒಂಚೂರು ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿದ್ರೆ ಮೆಣಸಿನ್ಕಾಯಿ ಇರುತ್ತಲ್ಲ, ಬೇಯ್ದಿರುತ್ತೆ, ಸೊ ಸಣ್ಣದಾಗಿಬಿಡುತ್ತೆ. ಬೇಳೆ ಕುದ್ದಿದ್ಮೇಲೆ ಅದರಲ್ಲಿ ಕಟ್ಟಿದ್ರೆ ಸೊ ನೀರು ಹಾಕೋದೇನು ಬೇಕಾಗಲ್ಲ. ಸೊ ಕಟ್ಟಿರಲಿಲ್ಲ ಅಂದರೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು. ನಾನಿಲ್ಲೊಂಚೂರು ನೀರು ಆ್ಯಡ್ ಮಾಡಿದ್ದೀನಿ. ದಾಲ್ ತಡ್ಕ ಒಂದು ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತೆ. ಸೊ ನೀರು ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು. ಅದಕ್ಕೆ 1 ಸ್ಪೂನು ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಮತ್ತು 1 ಸ್ಪೂನು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಸೊ ಅರಿಶಿಣದ ಪುಡಿ, ಜೀರಿಗೆ ಪುಡಿ ಮತ್ತು ಚಾಟ್ ಮಸಾಲ ಎಲ್ಲವೂ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕಲಿಯುತ್ತೆ ಅಂತೆ. ಹಂಗೆ ಬಿಟ್ಬಿಟ್ರೆ ಗಂಟಾಗ್ಬಿಡುತ್ತೆ ಅಂತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಮತ್ತು ನಾನು ಟೊಮ್ಯಾಟೊ ಅಥವಾ ಏನೂ ಹಾಕಿರಲ್ಲ, ಸೊ ಹಂಗಾಗಿ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಹುಣಸೆಹಣ್ಣು ನೀರಲ್ಲಿ ನೆನಿಟ್ಟು ಕೂಡ ಹಾಕ್ಬೋದು, ಇಲ್ಲ ಅಂತಂದರೆ ಹಾಗೆ ಕೂಡ ಒಂದು ಎಸಳು ಹಾಕಿದ್ರೆ ನಡೆಯುತ್ತೆ. ಸೊ ಎಲ್ಲ ಮಿಕ್ಸ್ ಆದಮೇಲೆ ಸ್ಪೂನಿಂದ ಮಿಕ್ಸ್ ಮಾಡಿದ್ಮೇಲೆ ಅದನ್ನೇ ಒಂದು ಸ್ವಲ್ಪ ಕುದಿಸ್ಬೇಕು. ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಕುದಿಸ್ಬೇಕು. 5ರಿಂದ 10 ನಿಮಿಷ ಕುದಿಸ್ಬೇಕು. ಸೊ ಕುದಿಸೋದ್ರಿಂದ ಅದರಲ್ಲಿರೋ ಉಪ್ಪು, ಅರಿಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮತ್ತು ಹುಣಸೆಹಣ್ಣು ಕೂಡ ಒಂದು ಸ್ವಲ್ಪ ಹುಳಿ ಬಿಡುತ್ತೆ ಅಂತೇಳಿ ಕುದಿಸ್ತಾ ಇರೋದು. ಸೊ ಅದಕ್ಕೆ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಆ್ಯಡ್ ಮಾಡಬೇಕು. ಗಾರ್ನಿಷ್ಗಾಗಿ ಆ್ಯಡ್ ಮಾಡ್ತಾ ಇರೋದು ಕೊತ್ತಂಬರಿ. ಬೇಕಂದರೆ ಹಾಕೋರಿ, ಇಲ್ಲ ಅಂತಂದರೆ ಇಲ್ಲ, ಆಪ್ಷನಲ್ ಕೊತ್ತಂಬರಿ. ಸೊ ಇವಾಗ ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ. ಸೊ ಇವಾಗ ಇದು ದಾಲ್ ರೆಡಿಯಾಗಿದೆ, ನೋಡ್ಬೋದು. ದಾಲ್ ರೆಡಿಯಾಗಿದೆ, ಕುದೀತಾ ಇದೆ ಅಲ್ವಾ. ಸೊ ದಾಲ್ ರೆಡಿಯಾಗಿದೆ. ಇದಕ್ಕೆ ಮೇಲೆ ತಡ್ಕ ಹೊಡಿಬೇಕು. ತಡ್ಕ ಅಂದರೆ ಒಗ್ಗರಣೆ ಹಾಕಬೇಕು. ಸೊ ಅದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿದ್ರೆ ಒಂದು ಸ್ವಲ್ಪ ಫ್ಲೇವರ್ ಬರುತ್ತೆ, ವಾಸನೆ ಬರುತ್ತೆ ಅಂತ ಹಾಕಿರೋದು. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ. ಸೊ ಸಾಸಿವೆ ಜೀರಿಗೆ ಎರಡು ಚೆನ್ನಾಗಿ ಬೇಯ್ದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ, ನೋಡ್ಬೋದು. ಹಿಂಗು ಮತ್ತು 5ರಿಂದ 6 ಕರಿಬೇವು ಎಸಳು. ಸೊ ಇದಕ್ಕೆ ಮೇಲೆ ಒಗ್ಗರಣೆ ಹಾಕೋದು ತಡ್ಕ. ನಿಮ್ಮ ಹತ್ರ ಒಣಮೆಣಸಿನ್ಕಾಯಿ ಇದ್ದರೂ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ಸೊ ಈಸಿಯಾಗಿ ಕ್ವಿಕ್ಕಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ದಾಲ್ ತಡ್ಕ ರೆಡಿಯಾಗಿದೆ. ಇದನ್ನು ಚಪಾತಿ ಜೊತೆ ಅಥವಾ ರೋಟಿ ಜೊತೆನೂ ಕೂಡ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮನೆಯಲ್ಲೇ ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು.